ದಿನಕ್ಕೊಂದು ತೆರಿಗೆಗಳನ್ನು ರೂಪಿಸಿಕೊಳ್ತಾ ಭಾರತ ಸೇರಿದಂತೆ ಏಷ್ಯಾ ರಾಷ್ಟ್ರಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ರೀತಿಯಂತಹ ತೆರಿಗೆ ಸಮರವನ್ನೇ ಶುರು ಮಾಡಿಬಿಟ್ಟಿದ್ರು. ಅದರಲ್ಲೂ ರಷ್ಯಾ ಜೊತೆಗೆ ಭಾರತ ಸಂಪರ್ಕ ಕಡಿತ ಮಾಡಬೇಕು ಅಂತೇಳಿ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದಕ್ಕೆ ಬೇಕಾಗಿ ಆಯಿಲ್ ಪರ್ಚೇಸ್ ಕೂಡ ನಿಲ್ಲುತ್ತೆ, ಅದು ಇದು ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಮೋದಿ ಪುಟಿನ್ ತಿಲಾಂಜಲಿ ಇಟ್ಟಿದ್ದಾರೆ. ಪುಟಿನ್ ಭಾರತ ಭೇಟಿಯಿಂದ ವಿಶ್ವದ ದೊಡ್ಡಣ್ಣನಿಗೆ ಹೊಸ ಸಂದೇಶ ರವಾನೆಯಾಗಿದೆ. ರಷ್ಯಾ ಭಾರತ ನಡುವಿನ ಸಂಬಂಧ ಅಂದ್ರೆ ಅದು 8 ದಶಕಗಳ ಬಿಡಿಸಲಾಗದ ಬಂಧ. ವ್ಯಾಪಾರ, ಆರ್ಥಿಕತೆ, ಬಾಹ್ಯಾಕಾಶ, ರಕ್ಷಣೆ ಹೀಗೆ ವಿವಿಧ ರಂಗಗಳಲ್ಲಿ ಎರಡೂ ದೇಶಗಳ ಮಧ್ಯೆ ಅನುಮಾನಕ್ಕೆ ಆಸ್ಪದ ನೀಡದ ನಂಬಿಕೆಯ ಪ್ರತೀಕ. ವಿಶ್ವದ ದೊಡ್ಡಣ್ಣ ಅಮೆರಿಕ ಎರಡೂ ದೇಶಗಳ ಮಧ್ಯೆ ಅದೆಷ್ಟೇ ಬಿರುಕು ಮೂಡಿಸಲು ಯತ್ನಿಸಿದ್ರೂ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಮುನ್ನುಗ್ಗುತ್ತಿರುವ ಸ್ನೇಹ ಸಂಬಂಧ. ಈ ಸಂಬಂಧ ಇದೀಗ ಮತ್ತಷ್ಟು ಗಟ್ಟಿಯಾಗಿ ನಿಂತಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ 28 ಗಂಟೆಗಳ ಭಾರತ ಭೇಟಿ ಸ್ನೇಹಕ್ಕೆ ಮತ್ತಷ್ಟು ಬೆಸುಗೆ ಹಾಕಿದೆ. ಭಾರತ ರಷ್ಯಾ ಮಧ್ಯೆ ಐತಿಹಾಸಿಕ ಒಪ್ಪಂದ, ಉಭಯ ದೇಶಗಳ ಮಧ್ಯೆ ನವಮನ್ವಂತರ. 23ನೇ ಭಾರತ ರಷ್ಯಾ ವ್ಯಾಪಾರ ಶೃಂಗಸಭೆಗಾಗಿ ಭಾರತಕ್ಕೆ ಬಂದಿದ್ದ ಪುಟಿನ್ ಅವರನ್ನ ಎಲ್ಲಾ ಶಿಷ್ಟಾಚಾರ ಬದಿಗೊತ್ತೇ ಖುದ್ದು ಪ್ರಧಾನಿ ಮೋದಿ ಪಾಲಂ ವಿಮಾನ ನಿಲ್ದಾಣಕ್ಕೆ ತೆರಳಿ ಸ್ವಾಗತಿಸಿದ್ರು. ಬಳಿಕ ತಮ್ಮದೇ ಕಾರಿನಲ್ಲಿ ತಮ್ಮ ನಿವಾಸಕ್ಕೆ ಕರೆದೊಯ್ದು ಔತಣಕೂಟ ನೀಡಿದ್ರು. ಬಳಿಕ ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದ ಪುಟಿನ್ ನಿಗದಿತ ಕಾರ್ಯಕ್ರಮದಂತೆ ಬೆಳಗ್ಗೆ ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಸೇನೆಯ 3 ಪಡೆಗಳಿಂದ ಗೌರವ ರಕ್ಷೆ ನೀಡಲಾಯಿತು. ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ಸೇನಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ನಂತರ ಅಲ್ಲಿಂದ ರಾಜ್ಘಾಟ್ಗೆ ತೆರಳಿದ ಪುಟಿನ್ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಹೂಗುಚ್ಛ ಅರ್ಪಿಸಿ ನಮನ ಸಲ್ಲಿಸಿದ್ರು. ಬಳಿಕ ಸಂದರ್ಶಕರ ಪುಸ್ತಕದಲ್ಲಿ ಸಹಿ ಹಾಕಿದ್ರು. ಬಳಿಕ ಹೈದರಾಬಾದ್ ಹೌಸ್ನಲ್ಲಿ ನಡೆದ 23ನೇ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ಪುಟಿನ್ ಭಾಗಿಯಾಗಿ ದ್ವಿಪಕ್ಷೀಯ ಸಭೆ ನಡೆಸಲಾಯಿತು. ಈ ವೇಳೆ ಹಲವು ಐತಿಹಾಸಿಕ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ರಕ್ಷಣೆ, ಇಂಧನ, ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಕುರಿತು ನಿರ್ಣಯಕ್ಕೆ ಬರಲಾಯಿತು. ಅಲ್ಲದೆ ಭಾರತಕ್ಕೆ ಇಂಧನ ಪೂರೈಕೆ ಮುಂದುವರಿಸುವುದಾಗಿ ಪುಟಿನ್ ಹೇಳಿದ್ರು. ಈ ಎಲ್ಲ ಒಪ್ಪಂದಗಳು ಪದೇ ಪದೇ ಸುಂಕದ ಹೆಸರಲ್ಲಿ ಬ್ಲ್ಯಾಕ್ ಮೇಲ್ ಮಾಡುತ್ತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಖಕ್ಕೆ ರಾಚುವಂತಿತ್ತು. ಇನ್ನು ರಷ್ಯಾ ಉಕ್ರೇನ್ ನಡುವಿನ ಶಾಂತಿ ಕುರಿತು ಪ್ರಧಾನಿ ಮೋದಿ ಚರ್ಚಿಸಿ ಶೀಘ್ರ ಶಾಂತಿ ಸ್ಥಾಪನೆಗೆ ಆಗ್ರಹಿಸಿದ್ರು. ಉಭಯ ದೇಶಗಳ ಮಧ್ಯೆ 2030ರ ವೇಳೆಗೆ $100 ಶತಕೋಟಿ ವ್ಯಾಪಾರ, ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ನೀಡುವುದು, ಎರಡೂ ದೇಶಗಳ ಮಧ್ಯೆ ವಲಸೆ ಮತ್ತು ಚಲನಶೀಲತೆ ಕುರಿತಂತೆ ಒಪ್ಪಂದ, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಪರಸ್ಪರ ಸಹಕಾರ ನೀಡಲು ನಿರ್ಧರಿಸಲಾಯಿತು. ಭಾರತಕ್ಕೆ ಆಗಮಿಸುವ ರಷ್ಯಾ ನಾಗರಿಕರು ಮತ್ತು ಗುಂಪು ಪ್ರವಾಸಕ್ಕೆ 30 ದಿನಗಳ ಕಾಲ ಉಚಿತ ಇ ವೀಸಾ ನೀಡುವುದು, ಮಿಲಿಟರಿ, ಬಾಹ್ಯಾಕಾಶ, ಎಐ ಮತ್ತು ಹಡಗು ನಿರ್ಮಾಣ ಸಹಕಾರ, ಭಾರತದ ರೂಪಾಯಿ ಮತ್ತು ರಷ್ಯಾದ ರೂಬಲ್ ಪರಸ್ಪರ ಚಲಾವಣೆ, ಅಗತ್ಯತೆಗನುಗುಣವಾಗಿ ತೈಲ, ಅನಿಲ, ಕಲ್ಲಿದ್ದಲು ಪೂರೈಕೆಗೆ ನಿರ್ಧರಿಸಲಾಯಿತು. ಅಲ್ಲದೆ ತಮಿಳುನಾಡಿನ ಕುಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಬಾಕಿ ಇರೋ ರಿಯಾಕ್ಟರ್ಗಳ ನಿರ್ಮಾಣ ಪೂರ್ಣಗೊಳಿಸುವುದು, ಬೆಲಾರಸ್ನಿಂದ ಹಿಂದೂ ಮಹಾಸಾಗರ ಮಾರ್ಗವಾಗಿ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಮುದ್ರ ಕಾರಿಡಾರ್ ನಿರ್ಮಾಣದ ಬಗ್ಗೆ ಒಪ್ಪಂದಕ್ಕೆ ಬರಲಾಯಿತು. संबंध में भारत ने शुरुआत से शांति का पक्ष रखा है. हम इस विषय के शांतिपूर्ण और स्थायी समाधान के लिए किए जा रहे सभी प्रयासों का स्वागत करते हैं. भारत सदैव अपना योगदान देने के लिए तैयार रहा है और आगे भी रहेगा. That our countries are gradually moving to the use of national currencies in mutual settlements. The share of these national currencies is already 96% in commercial deals. We have established resilient channels of credit, financial and interbanking cooperation. Russian economic operators have broadened the sphere of use of Indian rupees, which we receive from the fulfillment of export contracts. ಹೈದರಾಬಾದ್ ಹೌಸ್ನಲ್ಲಿ ನಡೆದ ದ್ವಿಪಕ್ಷೀಯ ಮಾತುಕತೆ ಬಳಿಕ ಉಭಯ ನಾಯಕರು ಬಿಸಿನೆಸ್ ಫೋರಂನಲ್ಲಿ ಭಾಗಿಯಾಗಿ ಚರ್ಚಿಸಿದ್ರು. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಭವನದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೆ ಔತಣಕೂಟ ಆಯೋಜಿಸಿದ್ರು.
ಈ ವೇಳೆ ಪುಟಿನ್ ಸೇರಿ ರಾಜತಾಂತ್ರಿಕ ಅಧಿಕಾರಿಗಳು ಆತಿಥ್ಯ ಸ್ವೀಕರಿಸಿದ್ರು. ಈ ಮೂಲಕ ಪುಟಿನ್ 28 ಗಂಟೆಗಳ ಭಾರತ ಪ್ರವಾಸ ಮುಕ್ತಾಯವಾಗಿದೆ. ರಾಷ್ಟ್ರಪತಿಗಳ ಔತಣಕೂಟಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆಹ್ವಾನಿಸದೆ ಶಶಿ ತರೂರ್ರನ್ನ ಆಹ್ವಾನಿಸಲಾಗಿತ್ತು. ಹೀಗಾಗಿ ಕಾಂಗ್ರೆಸ್ ನಾಯಕರು ಇದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಜಿದ್ದಾಜಿದ್ದಿ ಕೂಡ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.